ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇವತ್ತಿನ 1 PM ನಲ್ಲಿ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅಂತ ಅಂದ್ರೆ ಮೈಸೂರು ಮುಡಾ ಸೈಟ್ ಹಂಚಿಕೆ ಹಗರಣ. ಬಹಳ ದೊಡ್ಡ ಗೋಲ್ಮಾಲ್ ನಡೆದಿದೆ. ಪ್ರಕರಣದ ತನಿಖೆ ಶುರುವಾಗಿದೆ. ಯಾರ್ಯಾರ ಕುತ್ತಿಗೆಗೆ ಉರುಳು ಬಿಗಿಯಾಗತ್ತೆ, ಬಹಳ ಕುತೂಹಲಕ್ಕೆ ಕಾರಣ. ನೋಡಿದ್ರೆ ಹಗರಣದ ಮೇಲೆ ಹಗರಣ ಬಯಲಿಗೆ ಬರ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಅನ್ನುವಂತಹ ಈ ಹಗರಣದ ಕುರಿತಂತೆ ಡೀಟೇಲ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತೀವಿ. ಅದರ ಜೊತೆಗೆ ಮತ್ತೊಂದು ರಾಜಕೀಯ ಸುದ್ದಿ ಅಂತ ಅಂದ್ರೆ ಅದು ಚನ್ನಪಟ್ಟಣ ಪಾಲಿಟಿಕ್ಸ್. ಉಪಚುನಾವಣೆ ಹತ್ರ ಬರ್ತಾ ಇದೆ. ಆದ್ರೆ ಅದಾಗ್ಲೇ ಬಹಳ ಜೋರಾದಂತಹ ಫೈಟ್ ನಡೆದಿದೆ. ಒಂದು ಮೈತ್ರಿ ಮತ್ತು ಕಾಂಗ್ರೆಸ್ನ ನಡುವೆ, ಇನ್ನೊಂದು ಮೈತ್ರಿಯಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಬಗ್ಗೆ ಬಹಳ ಅಚ್ಚರಿಯ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ. ಅದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳು ಏನು ಅನ್ನೋದರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಸುದ್ದಿಯನ್ನ ನೋಡೋದಾದ್ರೆ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಮೈಸೂರು ಮುಡಾ 50-50 ಅನುಪಾತ ಏನಿದೆ ಅದರಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಇವತ್ತಿನ 1 PM ನಲ್ಲಿ ಮೈಸೂರು ಮುಡಾ ಹಗರಣದಲ್ಲಿ ಯಾರ್ಯಾರು ಸಿಕ್ಕಾಕೋತಾರೆ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ ದಿನ ಒಂದೊಂದು ಸುದ್ದಿ ಬರ್ತಾ ಇದೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಗರಣದಲ್ಲಿ ಉರುಳಲ್ಲಿ ಸಿಲುಕಿದವರಿಗೆ ನಡುಕ ಶುರುವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮುಡಾ ಕರ್ಮಕಾಂಡ, ಅದರ ಕಂಪ್ಲೀಟ್ ಆದಂತಹ ಡೀಟೇಲ್ಸ್. ಈಗ ಈ ಪ್ರಕರಣದ ತನಿಖೆ ಶುರುವಾಗಿದೆ. ತನಿಖೆ ಶುರುವಾಗ್ತಾ ಇದ್ದಂತೆ ಹಲವರಿಗೆ ನಡುಕ ಕೂಡ ಶುರುವಾಗಿರುತ್ತೆ. ಯಾರ್ಯಾರು ಈ ಪ್ರಕರಣದಲ್ಲಿ ಗೋಲ್ಮಾಲ್ ಮಾಡಿದ್ರೋ, ಸೈಟ್ ಹಂಚಿಕೆ ವಿಚಾರದಲ್ಲಿ ಗೋಲ್ಮಾಲ್ ಮಾಡಿದ್ರೋ ಅವರಿಗೆ ಉರುಳು ಸುತ್ತಕೊಳ್ಳೋ ಆತಂಕ ಶುರುವಾಗಿದೆ. ಮುಡಾ ಕಚೇರಿಯಲ್ಲಿ IAS ಅಧಿಕಾರಿಗಳಿಂದ ತನಿಖೆ ಶುರುವಾಗಿದೆ. IAS ಅಧಿಕಾರಿ ವೆಂಕಟಾಚಲಪತಿ ತಂಡದಿಂದ ತನಿಖೆ ಆರಂಭವಾಗಿದ್ದು ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. 1 ವರ್ಷಗಳ ಹಿಂದಿನ ದಾಖಲೆಗಳನ್ನ, ಕಡತಗಳನ್ನ ಪರಿಶೀಲನೆ ನಡೆಸಿದ್ದಾರೆ. ಆಯುಕ್ತ ರಘುನಂದನ್ ಬಳಿ ದಾಖಲೆಯನ್ನ ತರಿಸಿಕೊಂಡು ಅದರ ಪರಿಶೀಲನೆ ನಡೆಸ್ತಾ ಇದ್ದಾರೆ. 4 ವಾರದಲ್ಲಿ ತನಿಖಾ ವರದಿಯನ್ನ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯ ಹೆಸರಲ್ಲಿ ಸೈಟ್ ಹಂಚಿಕೆ ಅನ್ನೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. 1997ರಲ್ಲಿ ವಶಕ್ಕೆ ಪಡೆದಂತಹ ಭೂಮಿ, ಆ ಭೂಮಿಗೆ 2021ರಲ್ಲಿ ಸೈಟ್ ಹಂಚಿಕೆ ಆಗಿದೆ ಪರಿಹಾರವಾಗಿ. ಇದು ಬಹಳ ದೊಡ್ಡ ಅಚ್ಚರಿಗೆ ಕಾರಣವಾಗಿದೆ. ಏನಾಗಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ? ಸಿಎಂ ಪತ್ನಿ ಮಾತ್ರ ಅಲ್ಲ, ಸಿಎಂ ಆಪ್ತನಿಗೂ ಕೂಡ ಸೈಟ್ ಹಂಚಿಕೆ ಆಗಿದೆ ಅಂತ. ಮೈಸೂರಿನ ಹೊರವಲಯದಲ್ಲಿ ವಶಪಡಿಸಿಕೊಂಡಂತಹ ನಿವೇಶನಕ್ಕೆ, ಜಾಗಕ್ಕೆ ಬದಲಿಯಾಗಿ ಕೊಟ್ಟಿದ್ದು ಎಲ್ಲಿ? ಮೈಸೂರಿನ ಪ್ರತಿಷ್ಠಿತ ಏರಿಯಾ ವಿಜಯನಗರದಲ್ಲಿ. ಆ ಬಡಾವಣೆಯಲ್ಲಿ 14 ಸೈಟ್ಗಳನ್ನ ಸಿಎಂ ಪತ್ನಿಗೆ ಕೊಡ್ತಾರೆ. ಸಿಎಂ ಆಪ್ತನೂ ಕೂಡ ಅಲ್ಲಿಯೇ ಸೈಟ್ ಅನ್ನ ಪಡ್ಕೋತಾರೆ. ಇದು ಬಹಳ ದೊಡ್ಡ ಪ್ರಶ್ನೆಗೆ ಕಾರಣ ಆಗಿದೆ. ಯಾಕಂದ್ರೆ ಬಹಳಷ್ಟು ಜನರಿಂದ, ರೈತರಿಂದ ಭೂಮಿಯನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಶಕ್ಕೆ ಪಡೆದಿದೆ. ಆದ್ರೆ ಅವರಿಗೆ ಅದಕ್ಕೆ ಪರಿಹಾರವಾಗಿ ಹಣ ಸಿಕ್ಕಿಲ್ಲ. 50-50 ಅನುಪಾತದಲ್ಲಿ ನಿವೇಶನಗಳು ಸಿಕ್ಕಿಲ್ಲ, ಪರ್ಯಾಯವಾದಂತಹ ಜಾಗ ಇದುವರೆಗೂ ಸಿಕ್ಕಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಕೋಟಿ ಬೆಲೆ ಬಾಳೋ ನಿವೇಶನವನ್ನ ಹೇಗೆ ಹಂಚಿಕೆ ಮಾಡಿದ್ರಿ, ಯಾವ ಆಧಾರ ಮತ್ತು ಯಾವ ನಿಯಮದ ಮೇಲೆ ಹಂಚಿಕೆ ಮಾಡಿದ್ರಿ ಅನ್ನೋದು ಈಗಿರೋ ಪ್ರಶ್ನೆ. ಈ ಬಗ್ಗೆ IAS ಅಧಿಕಾರಿಯಾಗಿರುವಂತಹ ರಘುನಂದನ್, ಈ ಪ್ರಕರಣದ ತನಿಖೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. IAS ಅಧಿಕಾರಿ ರಘುನಂದನ್ ಇದರ ಬಗ್ಗೆ ಏನ್ ಹೇಳಿದ್ದಾರೆ ಬನ್ನಿ ನೋಡಿ. ತನಿಖಾ ತಂಡ ಬಂದಿದೆ. ಹಿರಿಯ IAS ಅಧಿಕಾರಿ ವೆಂಕಟಾಚಲಪತಿ ಸರ್, ಹೂ ಈಸ್ ಕಮಿಷನರ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಆ್ಯಂಡ್ ಟೌನ್ ಪ್ಲಾನಿಂಗ್, ಅವರ ಅಧ್ಯಕ್ಷತೆಯಲ್ಲಿ ಟೆಕ್ನಿಕಲ್ ಕಮಿಟಿ ಎಲ್ಲ ಒಂದು ತನಿಖಾ ತಂಡ ಒಂದು ಸರ್ಕಾರ ನೇಮಿಸಿದೆ. ಆ ತನಿಖಾ ತಂಡದವರು ಪ್ರತಿದಿನ ಬರ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿದ್ದ ಫೈಲ್ಸು, ಅವ್ರಿಗೆ ಬೇಕಾಗಿದ್ದ ಇನ್ಫಾರ್ಮೇಷನ್ನು ಎಲ್ಲ ಕಂಪ್ಲೀಟ್ಲಿ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸೊ ಅವರು ತನಿಖೆ ಮಾಡ್ತಾ ಇದ್ದಾರೆ, ತುಂಬ ಫಾಸ್ಟಾಗೆ ತನಿಖೆ ಮಾಡ್ತಾ ಇದ್ದಾರೆ. ಏನೇನು ವಿಚಾರ ಕೇಳ್ತಾರೆ ಸರ್? ಏನೇನು ಅವ್ರ ಫೈಲ್ಸ್ ಎಲ್ಲ ಏನೇನಾಗಿದೆ ಫೈಲ್ಸ್ ಕೇಳ್ತಾರೆ. ಅವರು ಕೇಳಿದ್ದೆಲ್ಲ ಕೊಡ್ತಾ ಇದ್ದೀವಿ. ಅವ್ರು ಸಂಪೂರ್ಣವಾಗಿ ಇಲ್ಲಿ ಏನೇನು ಆಗಿದೆ ಎಲ್ಲ ಫೈಲ್ಸ್ದು ಕೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಸರ್ಕಾರದಿಂದನೂ ನೆಕ್ಸ್ಟ್
ಈ ತನಿಖೆ ಮುಗಿದು ವರದಿ ಬರೋವರೆಗೂ ನೆಕ್ಸ್ಟ್ ಮೀಟಿಂಗ್ ಯಾವುದು ನಡಿಬಾರ್ದು ಅಂತ ಬಂದಿದೆ. ಬೇರೆ ಫೈಲ್ಸ್ ಯಾವುದೂ ಮೂವ್ಮೆಂಟ್ ಆಗಬಾರ್ದು ಈ ಅಲೋಕೇಶನ್ಸ್ಗೆ ಇದಕ್ಕೆ ರಿಲೇಟೆಡ್ ಅಂತಲೂ ಕ್ಲಿಯರ್ ಡೈರೆಕ್ಷನ್ಸ್ ಬಂದಿದೆ. ಅದ್ರ ಪ್ರಕಾರನೇ ನಾವು ಇಲ್ಲಿ ಯಾವುದೇ ಕಾರ್ಯಕ್ರಮಗಳು ಯಾವುದೇ ಕಾರ್ಯಗಳು ನಡೀತಾ ಇಲ್ಲ, ಎಲ್ಲ ಸ್ಥಗಿತಗೊಂಡಿದೆ. ಈಗ ಸಂಪೂರ್ಣವಾಗಿ ತನಿಖೆಗೆ ಸಹಕಾರ ನೀಡ್ತಾ ಇದೆ. ಅಧಿಕಾರಿ ವರ್ಗ ಮಾತ್ರ ಕರೆದಿದ್ದಾರೆ ಅಥವಾ ಬೇರೆ ಹಿಂದೆ ಇಲ್ಲ, ಅವ್ರನ್ನ ಯಾರನ್ನು ಈಗ ಅವರು ಸದ್ಯಕ್ಕೆಲ್ಲ ಫೈಲ್ ಸ್ಟಡಿ ಮಾಡ್ಕೊಳ್ತಾ ಇದ್ದಾರೆ. ಮುಂದೆ ಅವರು ಯಾರಿಗೆ ನೋಟಿಸ್ ಕೊಟ್ಟರು ಅವ್ರು ಹಾಜರಾಗಿ ಅವ್ರಿಗೆ ತನಿಖೆಗೆ ವಿಚಾರಣೆಗೆ ಸಹಕರಿಸಬೇಕಾಗುತ್ತೆ. ಕಡತಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಕ್ಷೇತ್ರ ಭೇಟಿ ಕೊಟ್ಟು ಅಲ್ಲಿ ನಿವೇಶನಗಳು ಏನ್ ಆರೋಪಗಳು ಬಂದಿವೆ ಅವುಗಳನ್ನ ಪರಿಶೀಲನೆ ಮಾಡೋದಿರುತ್ತೆ. ಅದು ಅವ್ರನ್ನ ಕೇಳಬೇಕು, ತನಿಖಾಧಿಕಾರಿಗಳನ್ನ ಕೇಳಬೇಕು. ಇನ್ನು ಈ ವಿಚಾರದ ಬಗ್ಗೆ ಬಿಜೆಪಿ ಯಾವ ರೀತಿ ತಿರುಗೇಟನ್ನ ಕೊಟ್ಟಿದೆ? ಮುಡಾದಿಂದ ಪರಿಹಾರ ಕೇಳಿದಂತ ಸಿಎಂಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಮೈಸೂರಿನಲ್ಲಿ 20 ಕೋಟಿ ಬೆಲೆ ಬಾಳೋ ಭೂಮಿ ಎಲ್ಲಿದೆ? ಮೈಸೂರಿನ ಶಾಸಕ ಶ್ರೀವತ್ಸ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಹಾಕಿದ್ದಾರೆ. ಮೈಸೂರಿನಲ್ಲಿ 20 ಕೋಟಿ ಬೆಲೆ ಬಾಳೋ ಭೂಮಿ ಎಲ್ಲಿದೆ? ಇದು ಅವರ ಪ್ರಶ್ನೆ. ಸಿದ್ದರಾಮಯ್ಯ 62 ಕೋಟಿ ಹಣ ಪರಿಹಾರ ಕೇಳ್ತಾ ಇದ್ದಾರೆ. ಸಿಎಂ ಪತ್ನಿ ಮೂಡಾಗೆ 3 ಎಕರೆ ಭೂಮಿ ನೀಡಿದ್ದಾರೆ. ಸಿಎಂ ಪತ್ನಿಯ ಸೈಟ್ ಪಕ್ಕದಲ್ಲೇ ಮತ್ತೊಬ್ರು 7 ಎಕರೆ ಭೂಮಿ ನೀಡಿದ್ದಾರೆ. ಅವರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಇಲ್ಲಿ ಸಿದ್ದರಾಮಯ್ಯ 62 ಕೋಟಿ ಹಣವನ್ನ ಪರಿಹಾರವಾಗಿ ಕೇಳ್ತಾ ಇರೋದು. ಮುಖ್ಯಮಂತ್ರಿಗಳ ಪತ್ನಿ 3 ಎಕರೆ ಭೂಮಿ ಕೊಟ್ಟಿರೋದು ಮೂಡಾಗೆ. ಸಿಎಂ ಪತ್ನಿ ಸೈಟ್ ಪಕ್ಕದಲ್ಲೇ ಮತ್ತೊಬ್ರದ್ದು 7 ಎಕರೆ ಭೂಮಿ ಇದೆ. ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಹಾಗಾದ್ರೆ ಅದಕ್ಕೆ ನೀವು ಎಷ್ಟು ಪರಿಹಾರ ಕೊಡ್ತೀರಿ? ಭೂಮಿ ನೀಡಿದವರಿಗೆ 150 ಕೋಟಿ ಪರಿಹಾರ ಕೊಡೋದಕ್ಕೆ ಸಾಧ್ಯನಾ ನಿಮಗೆ? ಯಾವ ಮಾನದಂಡವನ್ನ ನೀವು ಉಪಯೋಗಿಸ್ತಾ ಇದ್ದೀರಿ ಇಲ್ಲಿ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಶ್ರೀವತ್ಸ ಈ ಪಾಯಿಂಟ್ ಗಳನ್ನ ಹಾಕಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಅವ್ರು ಕೊಟ್ಟಂತಹ ಕೌಂಟರ್ ಏನು ಅನ್ನೋದನ್ನ ನೋಡೋಣ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಿನ್ನೆ ಮುಖ್ಯಮಂತ್ರಿಗಳು 60 ಕೋಟಿ ಕೊಡಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದನ್ನು ಪತ್ರಿಕಾಗೋಷ್ಠಿ ನೋಡಿದೀವಿ. 3 ಎಕರೆಗೆ 60 ಕೋಟಿ ಕೇಳೋದಾದ್ರೆ ಇದ್ರ ಪಕ್ಕದ್ದೇ ಜಮೀನು 7 ಎಕರೆ ಇದೆ. 467 ಸರ್ವೆ ನಂಬರ್ ಅಂತ ಇದೆ. 467ನೇ ಸರ್ವೆ ನಂಬರ್ 7 ಎಕರೆ ಇದೆಯಲ್ಲ, ಹಂಗ 150 ಕೋಟಿ ಮೂಡಾದವರು ಕೊಡಕ್ ಸಾಧ್ಯನಾ? ಆಯ್ತು, ಇವತ್ತಿನ ರೇಟಲ್ಲಿ 20 ಕೋಟಿ ಬೆಲೆ ಬಾಳುವಂತ ಜಮೀನು. ದಯಮಾಡಿ ಪತ್ರಕರ್ತರು ತಾವಿದ್ದೀರಿ, ಒಂದ್ಸಲ ದೇವನೂರು ಬಡಾವಣೆ ನೋಡ್ಕೊಂಡು ಬನ್ನಿ. ಅದು ಇವತ್ತು 20 ಕೋಟಿ ಬೆಲೆ ಬಾಳುತ್ತಾ? ಇವ್ರು ಕೇಳ್ತಿರೋ ರೇಟು 20 ಕೋಟಿ ಹೋಗುತ್ತಾ ಅನ್ನುವಂಥದ್ದನ್ನು ಒಂದ್ಸಲ ದಯಮಾಡಿ ತಾವೇ ಪರಿಶೀಲನೆ ಮಾಡಿ. ಅದೇ ರೀತಿ ವಿಜಯನಗರ ನೋಡಿ, ಅದರ ದರಕ್ಕೂ ಈಗಿನ ದೇವನೂರು ಮಹದೇವಪುರ ಬಡಾವಣೆ ಕೆಸರೇದಕ್ಕೆ ದರಕ್ಕೂ ಎಷ್ಟು ಮಟ್ಟಿಗೆ ಅಜಗಜ ಅಂತರ ಇದೆ ಅಂತೇಳಿ ನನಗನ್ಸುತ್ತೆ. ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಮಿಕ್ಕವರೆಲ್ಲ ಬಚಾವಾಗುವ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೇನೋ. ಏಕೆಂದ್ರೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಿದ್ದಾರೆ ಡೈಲಿ. ಸೊ ಇವರೆಲ್ಲ ಮುಖ್ಯಮಂತ್ರಿಗಳು ನಮ್ಮನ್ನು ಸೇವ್ ಮಾಡೇ ಮಾಡ್ತಾರೆ ಅನ್ನುವಂತ ರೀತಿಯಲ್ಲಿ ಮಾಡ್ತಾರೆ. ಇದು ಶಾಸಕ ಶ್ರೀವತ್ಸ ಹೇಳಿರುವಂತಹ ಮಾತು. ಇಷ್ಟಕ್ಕೆ ಮುಗಿಯೋದಿಲ್ಲ ಮಾತು. ಮೂಡಾ ಕಡತಗಳನ್ನ ಬೆಂಗಳೂರಿನಲ್ಲಿ ಸುಟ್ಟು ಹಾಕ್ತಾ ಇದ್ದಾರೆ. ಮೂಡಾದ ಕೆಲವು ದಾಖಲೆಗಳನ್ನ ಹರಿದು ಹಾಕ್ತಾ ಇದ್ದಾರೆ ಅಂತ ಬಿಜೆಪಿ ಶಾಸಕ ಶ್ರೀವತ್ಸ ಸ್ಫೋಟಕ ಆರೋಪ ಮಾಡಿದ್ದಾರೆ. ಕೆಲವು ದಾಖಲೆಗಳನ್ನ ನಾಶ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಹೈಕೋರ್ಟ್ ಜಡ್ಜ್ಗೆ ಪತ್ರ ಬರೀತೀನಿ ಇದ್ರ ಬಗ್ಗೆ. ಸುಮೋಟೋ ಕೇಸ್ ದಾಖಲಿಸಿ ತನಿಖೆ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಶಾಸಕ ಶ್ರೀವತ್ಸ ಒತ್ತಾಯ ಮಾಡಿದ್ದಾರೆ. ಅಂದ್ರೆ ತನಿಖೆ ಕೂಡ ಪಾರದರ್ಶಕವಾಗಿ ನಡೀತಾ ಇಲ್ಲ, ಎಡವಟ್ಟುಗಳಾಗ್ತಾ ಇದೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಶ್ರೀವತ್ಸ. ಮುಡಾದ ದಾಖಲೆಗಳನ್ನ ಹರಿದು ಹಾಕ್ತಾ ಇದ್ದಾರೆ, ಸುಟ್ಟು ಹಾಕ್ತಾ ಇದ್ದಾರೆ. ಪಾರದರ್ಶಕವಾದ ತನಿಖೆ ಆಗಬೇಕು, ಹಾಗಾಗಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅಂತ ಶಾಸಕ ಶ್ರೀವತ್ಸ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಏನೇನು ಹೇಳಿದ್ದಾರೆ? ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು ಬರ್ತಾ ಇದೆ. ಆ ದೇವನೂರು ಬಡಾವಣೆಗೆ ಸಂಬಂಧಪಟ್ಟಂಗೆ ಅದಲ್ಲದೇನೆ ಮೈಸೂರಲ್ಲಿ ಇವ್ರು ಏನೇನು ಆಲ್ಟರ್ನೇಟ್ ಸೈಟ್ಗಳು ಕೊಟ್ಟಿದ್ದಾರೆ, ಎಲ್ಲ ದಾಖಲಾತಿಗಳು ಒಂದಷ್ಟು ಬಂದಿದೆ, ಇನ್ನೊಂದಷ್ಟು ಬರ್ತಾ ಇದೆ. ಎಲ್ಲವನ್ನ ರಾಜ್ಯಪಾಲರ ಗಮನಕ್ಕೆ ಇವತ್ತು ತರೋನಿದ್ದೀನಿ. ರಾಜ್ಯಪಾಲರೇ ನೀವು ಮಧ್ಯಪ್ರವೇಶ ಮಾಡಬೇಕು. ಇಲ್ಲಿ ಎಲ್ಲ ಫೈಲ್ಗಳು ಬೆಂಗಳೂರಿಗೆ ಹೊರಟೋಗಿದೆ. ಅಲ್ಲಿ ಹರಿದಾಕುವ ಎಲ್ಲ ಏನು ಚಾನ್ಸಸ್ ಇದೆ. ಹಾಗೆ ಕರ್ನಾಟಕದ ಹೈಕೋರ್ಟಿನ ನ್ಯಾಯಾಧೀಶರಿಗೆ, ಮುಖ್ಯ ನ್ಯಾಯಾಧೀಶರಿಗೆ ಮೇಲ್ ಮಾಡೋನಿದ್ದೇನೆ, ನೀವು ಸುಮೋಟೋ ಕೇಸನ್ನು ದಾಖಲಿಸ್ಕೋಬೇಕು.
ನಾನೊಬ್ಬ ದೂರುದಾರನಾಗಿ ಮುಖ್ಯ ಕಾರ್ಯದರ್ಶಿ ಕೊಟ್ಟಿದ್ರು ಅಧಿಕಾರಿಗಳು ಮತ್ತೆ ಮಾಡ್ತಾ ಇರುವಂಥ ತನಿಖೆಯ ರೀತಿ ಸಮಾಧಾನ ತಂದಿಲ್ಲ. ನೀವೇ ಸುಮೋಟ ದಾಖಲಿಸ್ಕೊಂಡು ಈಗೆಲ್ಲ ಏನು ಮಾಧ್ಯಮದಲ್ಲಿ ಹರಿದಾಡ್ತಿರುವಂಥ ಭ್ರಷ್ಟಾಚಾರದ ಹಗರಣ ಏನು 3,000, 4,000, 5,000 ಅಂತ ಏನು ಕೇಳಿ ಬರ್ತಿದೆ, ಇದಕ್ಕೊಂದು ಅಂತ್ಯವನ್ನು ನಿಮ್ಮ ನೇತೃತ್ವದಲ್ಲಿ ಕಾಣಬೇಕು. ಯಾರೆಲ್ಲ ಇದರೊಳಗೆ ಭಾಗಿಯಾಗಿದ್ದಾರೆ ಎಲ್ಲರನ್ನ ದಾಖಲೆಗಳು ನೋಡಿದ್ರೆ 2021ರಲ್ಲಿ ಆದೇಶ ಮಾಡಿದ್ದಾರೆ ಕೊಡಬೇಡಿ ಅಂತ, 2022ರಲ್ಲಿ ಮತ್ತೊಮ್ಮೆ ಆದೇಶ ಮಾಡ್ತಾರೆ ಕರ್ನಾಟಕ ಸರ್ಕಾರ. ಅದು ಎಲ್ಲ ಆದೇಶವನ್ನು ಉಲ್ಲಂಘಿಸಿ ಮಾಡಿರೋದಕ್ಕೆ ನನ್ನ ಹತ್ರ ಎಲ್ಲ ದಾಖಲಾತಿಗಳು ಸಿಗ್ತಾ ಇದೆ. ಕರ್ನಾಟಕ ರಾಜ್ಯದ ವಾರ್ತಾಪತ್ರನೂ ನಮ್ಮ ಹತ್ರ ಬಂದಿರುವಂಥದ್ದನ್ನು ತಮ್ಮೆಲ್ಲರಿಗೂ ಕೊಡ್ತೀನಿ. ಈ ಹಿನ್ನೆಲೆಯಲ್ಲಿ ನ್ಯಾಯಾಂಗ ತನಿಖೆ, ಲೋಕಾಯುಕ್ತ ಅಥವಾ ನಿಮ್ಮ SITಗೆ ಕೊಡಿ, SIT ಮೇಲೂ ನಾವು ನಂಬಿಕೆ ಇಟ್ಬೇಕಾದ್ರೆ ಕೊಡ್ತೀವಿ. ಆದರೆ ಈ IAS ಆಫೀಸರು KAS ಆಫೀಸರ್ ನೇತೃತ್ವದಲ್ಲಿ ನಡೀತಾ ಇರುವಂಥ ತನಿಖೆಯ ಬಗ್ಗೆ ಇದು ಶಾಸಕರ ಮಾತು. ಇನ್ನು ಪ್ರಹ್ಲಾದ್ ಜೋಶಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಮುಡಾ ಹಗರಣದ ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದಿದೆ. ಮುಡಾ ಹಗರಣದಲ್ಲಿ ಸಿಎಂ ಪುತ್ರ ಯತೀಂದ್ರ ಇಬ್ರು ಕೂಡ ಭಾಗಿಯಾಗಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ತಮ್ಮ ಸ್ವಂತ ಲಾಭಕ್ಕಾಗಿ ಮುಡಾದಲ್ಲಿ ಅವ್ಯವಹಾರ ಮಾಡಿದ್ದಾರೆ. ನನ್ ತಪ್ಪಿಲ್ಲ ಅಂತ ಸಿಎಂ ಹೇಳೋದಾದ್ರೆ ಇದನ್ನ CBI ಕೊಡ್ಲಿ, ಯಾಕೆ CBI ಕೊಡ್ತಾ ಇಲ್ಲ? ಇದನ್ನ ಈ ಪ್ರಕರಣ ಬೆಳಕಿಗೆ ಬಂದ ಮೊದಲ ದಿನದಿಂದಲೂ ಕೂಡ ಬಿಜೆಪಿ ಹೇಳ್ತಾ ಇದೆ ಈ ಪ್ರಕರಣವನ್ನ CBI ಕೊಡಿ ಅಂತ. ಸಿದ್ದರಾಮಯ್ಯನವರು ಕೇಳ್ತಾ ಇರೋದು ಈ ಪ್ರಕರಣವನ್ನ CBI ಕೊಡೋದಕ್ಕೆ ಹೇಗಾಗತ್ತೆ, ಸಾಧ್ಯ ಇಲ್ಲ ಅಂತ. ಈಗ ಬಿಜೆಪಿ ನಾಯಕರು ಹೇಳ್ತಾ ಇರೋದು ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಪ್ರಕರಣವನ್ನ CBI ಕೊಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ ಅಂತ ಇದೇ ಮಾತನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಳಿದ್ದಾರೆ. ಏನ್ ಹೇಳಿದ್ದಾರೆ? ಇದರಲ್ಲಿ ಸಿದ್ದರಾಮಯ್ಯನವರು ಅವರ ಮಗ ಮೇಲ್ನೋಟಕ್ಕೆ ಅವರ ಅನುಮತಿ ಇರಲಾರದೆ ಮುಖ್ಯಮಂತ್ರಿ ಹೇಳಿದ್ದಾರೆ ನಮ್ಮ ಲ್ಯಾಂಡ್ ವಶಪಡಿಸಿಕೊಂಡಿದ್ರು ಅದಕ್ಕೆ ಕೊಟ್ಟಿದ್ದಾರೆ. ವಶಪಡಿಸಿರುವಂತಹ ಲ್ಯಾಂಡಲ್ಲಿ ನಿಮಗೆ ಕೊಟ್ಟಿರುವಂತಹ ಜಾಗ ಇಲ್ಲಿ ಎಷ್ಟು ಅಜಗಜಾಂತರವಾದಂತಹ ವ್ಯತ್ಯಾಸ ಇದೆ ಅದರಲ್ಲಿ. ಹಾಗಾಗಿ ಇದು ಸ್ವಂತಕ್ಕೆ ಲಾಭವನ್ನ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿರುವಂತಹ ಬಹುದೊಡ್ಡ ಹಗರಣ ಇದು. ಹಾಗಾಗಿ ಇದನ್ನ CBI ತನಿಖೆಗೆ ಒಪ್ಪಿಸಬೇಕು. ನಾನು ಒಂದೇ ಮಾತು ಹೇಳ್ತೀನಿ, ಸಿದ್ದರಾಮಯ್ಯನವರು ನಾನೇನೂ ಮಾಡಿಲ್ಲ, ನಾನು ಶುದ್ಧ ಹಸ್ತ ಅಂತ ಅನ್ನೋದಾದ್ರೆ ಇದನ್ನ CBIಗೆ ವಹಿಸಬೇಕು. ಇಲ್ಲ ಅಂದ್ರೆ ನಾನು ಲೋಹಿಯಾವಾದಿ, ನಾನು ಸಮಾಜವಾದಿ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಾದಂತಹ ಅರ್ಹತೆ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತಿದು. ಬಿಜೆಪಿ ಮುಗಿಬಿದ್ದಿದೆ ಕಾಂಗ್ರೆಸ್ನ ವಿರುದ್ಧ. ಕಾಂಗ್ರೆಸ್ಸಿಗೆ ಈ ಪ್ರಕರಣ, ಈ ಹಗರಣ ಕುತ್ತಿಗೆಗೆ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈ ಪ್ರಕರಣ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಕಾಂಗ್ರೆಸ್ಗೆ ಇದು ಬಹಳ ದೊಡ್ಡ ಉರುಳಾಗುವಂತಹ ಚಾನ್ಸಸ್ ಕೂಡ ಇದೆ. ಇಲ್ಲಿ ಒಂದು ಮಾತು ಹೇಳಿದ್ರು ಶಾಸಕರು ಶ್ರೀವತ್ಸ, ಈಗ 3 ಎಕರೆ ಜಮೀನಿಗೆ 62 ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಅಂದ್ರೆ ಪಕ್ಕದಲ್ಲೇ 7 ಎಕರೆ ಜಮೀನಿದೆ, ಎಷ್ಟು 150 ಕೋಟಿ ಕೊಡ್ತೀರಾ ನೀವು ಅಂತ. ಅದು ಯಾಕದು ಬೇರೆಯವರಿಗೆ ಒಂದು ನ್ಯಾಯ, ಇವರಿಗೆ ಒಂದು ನ್ಯಾಯ ಅನ್ನೋ ಹಾಗಿದೆ. ಇದೇ ಬಹಳ ದೊಡ್ಡ ಇಶ್ಯೂ ಆಗಿರೋದು ಈಗ. ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಶ್ವೇತಾ, ಏನಂತ ಹೇಳಿದ್ರೆ ಈಗ ಮೂಡಾದಲ್ಲಿ ಬಹುಕೋಟಿ ಹಗರಣ ಏನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಹಳ ಮುಖ್ಯವಾದ ವಿಚಾರ ಇರತಕ್ಕಂಥದ್ದು, ಇಲ್ಲಿ 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ಸೈಟ್ಗಳೇನಿವೆ ಅದು ಅಕ್ರಮ ಆಗಿದೆ. ನಿಯಮ ಬಾಹಿರವಾಗಿ ಯಾರು ಯೋಗ್ಯರಲ್ಲವೋ ಅವರಿಗೂ ಕೂಡ ನಿವೇಶನ ಕೊಟ್ಟಿದೆ ಅನ್ನೋದು ಇಲ್ಲಿ ದೊಡ್ಡ ಆರೋಪ ಇರತಕ್ಕಂಥದ್ದು. ಬಹುಶಃ 50-50 ಅನುಪಾತ ಮೂಡಾದಲ್ಲಿ ಯಾವಾಗ ಜಾರಿಯಾಗಿದೆ ಅಂತ ಹೇಳೋದಾದ್ರೆ ಅದು 2020 ಮತ್ತು 21ನೇ ಸಾಲೇನಿದೆ ಆ ಸಾಲಿನಲ್ಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಇರ್ತಕ್ಕಂಥ ಈ ಒಂದು ಜಾಗ ಏನಿದೆ, ದೇವನೂರು ಬಡಾವಣೆಯಲ್ಲಿರ್ತಕ್ಕಂಥ ಜಾಗ ಏನಿದೆ, ಆ ಜಾಗವೇ ಕೂಡ ಅವರಿಗೆ ಬಂದಿರತಕ್ಕಂಥದ್ದು 2010ನೇ ಇಸ್ವಿನಲ್ಲಿ. ಅಂದ್ರೆ ಆ ಜಾಗ ನೋಟಿಫೈ ಆಗಿರ್ತಕ್ಕಂಥದ್ದು 1997ರಲ್ಲಿ, 98ರಲ್ಲಿ ಡಿನೋಟಿಫೈ ಆಗಿದೆ. ಇಂತಹ ಒಂದು ಭೂಮಿ ಅಂದ್ರೆ ಈ ಒಂದು ಆದೇಶ ಏನಿದೆ, ಆದೇಶ ಬರಲಿಕ್ಕೆ ಮುಂಚಿತವಾಗಿಯೇ ಕೂಡ ಬಡಾವಣೆಯನ್ನೇ ನಿರ್ಮಾಣ ಮಾಡಿರ್ತಕ್ಕಂಥ ಭೂಮಿ ಏನಿದೆ ಆ ಭೂಮಿಗೂ ಕೂಡ 50-50 ಅನುಪಾತದಲ್ಲಿ ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಅಕ್ರಮ ಆಗಿದೆ ಅನ್ನೋ ಒಂದು ದೊಡ್ಡ ವಿಚಾರ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನ ನಾನು ಬಿಜೆಪಿ ಸರ್ಕಾರ
ಇದ್ದಾಗ ತೆಗೆದುಕೊಂಡಿದ್ದೀನಿ, ಬಿಜೆಪಿ ಸರ್ಕಾರ ಕೊಟ್ಟಿದೆ, ಈ ರೀತಿಯಾದ ಎಲ್ಲವನ್ನೂ ಹೇಳ್ತಾರೆ. ಆದರೆ ಈಗ ಅವರು ನಿನ್ನೆ ಹೇಳಿರ್ತಕ್ಕಂಥ ವಿಚಾರ ಏನಿದೆ, ಬಹುಶಃ ಭೂಮಿ ಕೊಟ್ಟಿರೋದು ಸರಿ ಇಲ್ಲ ಅನ್ನೋಗಿದ್ರೆ ನನ್ನ ಭೂಮಿಯ ಬೆಲೆ 62 ಕೋಟಿ ಆಗುತ್ತೆ ಅಂತೇಳಿ ಇದು ಈಗ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ಅವರ ಚುನಾವಣೆಯ ಅಫಿಡೇವಿಟ್ ಏನಿದೆ, ಅಫಿಡೇವಿಟ್ ನಲ್ಲಿ ಅವರಿಗೆ ಬದಲಿಯಾಗಿ ಬಂದಿರತಕ್ಕಂಥ 14 ನಿವೇಶನಗಳ ಬೆಲೆ ಏನಿದೆ ಅದನ್ನೇ 30 ಕೋಟಿ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರವೇ ಕೂಡ ಪ್ರತಿಯೊಂದು ಭೂಮಿಗೂ ಕೂಡ ಅದರ ಒಂದು ಸರ್ಕಾರಿ ಬೆಲೆಯನ್ನ ನಿಗದಿ ಮಾಡಿರುತ್ತೆ. ಬಹುಶಃ ಮೈಸೂರಿನಲ್ಲಿ ಇರತಕ್ಕಂಥ ಅಂದ್ರೆ ಅವರಿಗೆ ಹೇಳ್ತಕ್ಕಂಥ ಜಾಗ ಏನಿದೆ, ಕೆಸರೆ ಗ್ರಾಮದ ಸುತ್ತಮುತ್ತ ಇರತಕ್ಕಂಥ ಸರ್ವೆ ನಂಬರ್ನ ಭೂಮಿಗಳೇನಿದೆ ಆ ಭೂಮಿಗಳಿಗೆ ಅಷ್ಟು ಬೆಲೆ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಅದೇ ವಿಚಾರವನ್ನ ಕೂಡ ಈಗ ಶ್ರೀವತ್ಸ ಅವರು ಎತ್ತಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ನೀವು ಕೇಳ್ತಿರ್ತಕ್ಕಂಥ ಈ ಒಂದು ಪರಿಹಾರ ಏನಿದೆ ಅದು ನ್ಯಾಯಯುತವಾಗಿದೆಯಾ, ಜೊತೆಗೆ ನಿಮ್ಮ ಭೂಮಿಗೆ ಅಷ್ಟು ಬೆಲೆ ಇದೆಯಾ ಅನ್ನೋದು ಇದು ಒಂದು ಕಡೆಗಾದ್ರೆ, ಇನ್ನು ನಿಯಮ ಬಾಹಿರವಾಗಿ ನಿವೇಶನಗಳನ್ನ ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಏನಿದೆ ಇದರಲ್ಲಿ ಕೇವಲ ಸಿದ್ದರಾಮಯ್ಯನವರ ಪತ್ನಿ ಹೆಸರು ಅಷ್ಟೇ ಇರತಕ್ಕಂಥದ್ದಲ್ಲ. ಮೈಸೂರಿನಲ್ಲಿ ಸಾಕಷ್ಟು ಜನರಿಗೆ ಈ ರೀತಿಯಾಗಿ ನಿವೇಶನಗಳನ್ನ ಮೂಡಾದ ಅಧಿಕಾರಿಗಳು ಅಕ್ರಮವಾಗಿ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಇರತಕ್ಕಂಥದ್ದು. ಇದರಲ್ಲಿ ಮುಂದುವರೆದು ಶ್ರೀವತ್ಸ ಅವರೇ ಹೇಳ್ತಾರೆ, ನನಗೆ ಬಂದಿರತಕ್ಕಂಥ 4 ದಾಖಲಾತಿಗಳೇನಿವೆ, 4 ದಾಖಲಾತಿಗಳ ಒಟ್ಟು ಸರಾಸರಿ ಭೂಮಿ ಬರ್ತಕ್ಕಂಥದ್ದು 3 ಲಕ್ಷ ಚದರ ಅಡಿ ಅಂತ. 3 ಲಕ್ಷ ಚದರ ಅಡಿಯೇ ಈಗ ಒಂದು ಕೇವಲ 4 ಫೈಲ್ಗೆ ಬರ್ತಾ ಇದೆ. ಬಹುಶಃ ಇದು 1.5-2 ವರ್ಷದಿಂದ ಅಂದ್ರೆ ಕಳೆದ 4 ವರ್ಷದಿಂದ ನಡೆದಿರ್ತಕ್ಕಂಥ ಈ ಒಂದು ಅಕ್ರಮ ಏನಿದೆ, ಈ ಅಕ್ರಮದಲ್ಲಿ ಅತಿ ಹೆಚ್ಚು ಭೂಮಿ ಬಡವರಿಗೆ ಸಿಗಬೇಕಾದಂತ ಭೂಮಿ ಉಳ್ಳವರಿಗೆ ಹೋಗ್ತಾ ಇದೆ. ಈ ಒಂದು ಅಕ್ರಮ ತನಿಖೆ ಆಗಬೇಕು ಅನ್ನೋದು ಅವರ ನೇರ ಒತ್ತಾಯ ಆಗಿರ್ತಕ್ಕಂಥದ್ದು. ಇನ್ನು ಮುಖ್ಯ ಕಾರ್ಯದರ್ಶಿಗೆ ಅವರು ದೂರು ಕೊಟ್ಟಾದ ನಂತರದಲ್ಲಿ ಸರ್ಕಾರ ಈಗೇನು ತನಿಖಾ ತಂಡವನ್ನ ರಚನೆ ಮಾಡಿದೆ, ಅಂದ್ರೆ ಹಿರಿಯ IAS ಅಧಿಕಾರಿ ವೆಂಕಟಾಚಲಪತಿ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋದನ್ನ ನೇರವಾಗಿ ಶ್ರೀವತ್ಸ ಅವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಮೂಡಾದಲ್ಲಿ ಈಗಾಗಲೇ ಕೂಡ ಸಾಕಷ್ಟು ಕಡತಗಳನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗ್ಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಕಡತಗಳನ್ನ ಅಲ್ಲಿ ತಿದ್ಲಿಕ್ಕೆ, ಜೊತೆಗೆ ಯಾವ ಕಡತಗಳೆಲ್ಲ ತುಂಬಾ ತಪ್ಪಿರ್ತವೆ ಅಂತವುಗಳನ್ನ ಹರಿದಾಕುವಂತ ಕೆಲಸಗಳಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಶ್ರೀವತ್ಸ ಅವರು ಇವತ್ತು ಏನು ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಏನಿದ್ದಾರೆ ಅವರಿಗೂ ಕೂಡ ದೂರನ್ನ ಕೊಡೋದಿದ್ದಾರೆ. ಅದೇ ರೀತಿಯಾಗಿ ರಾಜ್ಯಪಾಲರು ಕೂಡ ಈ ಒಂದು ಪ್ರಕರಣದಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಕು, ಹೈಕೋರ್ಟ್ ಇದನ್ನ ಸುಮೋಟ ಕೇಸ್ ಆಗಿ ಹಾಕೊಂಡು ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ನಿವೃತ್ತ ಅಧಿಕಾರಿಗಳ ಅಂದ್ರೆ IAS KS ಅಧಿಕಾರಿಗಳ ಈ ತನಿಖೆಯನ್ನ ನಾವು ಒಪ್ಪೋದಿಲ್ಲ, ಅವರನ್ನ ಬಿಟ್ಟು ಸರ್ಕಾರ ಕನಿಷ್ಠ ಲೋಕಾಯುಕ್ತಕ್ಕಾದ್ರೂ ಕೊಡ್ಲಿ, SITಗಾದ್ರೂ ಈ ಒಂದು ಪ್ರಕರಣವನ್ನ ಕೊಡಬೇಕು ಅನ್ನೋದು ಅವರ ನೇರ ಒತ್ತಾಯ ಆಗಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಈ ಆರೋಪ ಏನ್ ಕೇಳಿ ಬಂತು, ಸರ್ಕಾರ ಕೂಡ ಈಗಾಗಲೇ 2 ದಿನಗಳ ಹಿಂದೆ ಕೂಡ ತನಿಖೆಯನ್ನ ನಡೆಸಲಿಕ್ಕೆ ಒಂದು ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಅವರು ಕೂಡ ಈಗಾಗಲೇ ಕೂಡ ಮೂಡ ಕಚೇರಿಗೆ ಬಂದು ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಅಂದ್ರೆ ಕಳೆದ ಈಗ ಏನು ನಗರಾಭಿವೃದ್ಧಿ ಸಚಿವರಲ್ಲಿರುವ ರೀತಿಯಲ್ಲಿ ಕಳೆದ 1 ವರ್ಷದಿಂದ ಈ ಒಂದು ಅನುಪಾತದಲ್ಲಿ ಆಗಿರತಕ್ಕಂತಹ ವ್ಯವಹಾರಗಳೇನಿವೆ ಅವುಗಳ ಎಲ್ಲಾ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸಗಳು ಒಂದು ಕಡೆ ಸಾಗ್ತಾ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಈ ಸೈಟ್ ಹಂಚಿಕೆ ಹಗರಣ, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಒಬ್ಬ ರೈತರಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಅನ್ನ ಪಡೆಯುತ್ತೆ ಅಂದ್ರೆ ಅದಕ್ಕೊಂದಷ್ಟು ನಿಯಮಗಳಿರುತ್ತೆ. ಆ ನಿಯಮದ ಚೌಕಟ್ಟಿನಲ್ಲಿ ಸೈಟ್ ವರ್ಗಾವಣೆ ಆಗಿದ್ದಿದ್ರೆ ಇದು ಇಶ್ಯೂ ಆಗ್ತಾ ಇರಲಿಲ್ಲ. ಆದ್ರೆ ಸೈಟ್ ಪಡೆದಾಗ ಅದಕ್ಕೆ ಪರಿಹಾರದ ರೂಪದಲ್ಲಿ ಹಣ ಕೊಡೋದು, 50-50 ಅನುಪಾತದಲ್ಲಿ ನಿವೇಶನವನ್ನ ಕೊಡೋದು, ಅಥವಾ ಯಾವ ನಿವೇಶನವನ್ನ ವಶಕ್ಕೆ ಪಡೆದಿರ್ತಾರೋ ಅದೇ ಮೌಲ್ಯದ ಬೇರೆ ನಿವೇಶನವನ್ನ ಕೊಡೋದು, ಇಂತಹ ನಿಯಮಗಳಿರುತ್ತೆ. ಆದ್ರೆ ಇಲ್ಲಿ ನಿಯಮವನ್ನ ಗಾಳಿಗೆ ತೂರಿ ಸೈಟ್ ಹಂಚಿಕೆ ಆಗಿದೆ ಅನ್ನೋದು ಈಗಿರುವಂತಹ ಈ ಹಗರಣ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.